ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘಟನೆಗಳು ಕೂಡ ಈಗ ಆಕ್ರೋಶವನ್ನ ಹೊರಗಾಕ್ತಾ ಇದೆ. ಏನಿದೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನೇಹಾ ಹತ್ಯೆಗೆ ಹಿಂದೂ ಪರ ಸಂಘಟನೆಗಳು ಕೂಡ ಆಕ್ರೋಶವನ್ನ ಹೊರಗಾಕ್ತಾ ಇದೆ. ನೂರಾರು ಕಾರ್ಯಕರ್ತರಿಂದ ವಿದ್ಯಾನಗರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನ ಹೊರಗಾಕ್ತಾ ಇರುವಂತದ್ದು. ಠಾಣೆ ಎದುರು ಒಂದು ರೀತಿಯಾಗಿ ಬಿಗುವಿನ ವಾತಾವರಣ ಕೂಡ ಜೋರಾಗಿದೆ. ಗಮನಿಸ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಅಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಅಂತ. ಇದು ವಿದ್ಯಾನಗರ ಪೊಲೀಸ್ ಠಾಣೆ ಎದುರು ಮಾಡ್ತಾ ಇರುವಂತಹ ಪ್ರೊಟೆಸ್ಟ್ ಇದು. Justice! We want justice! ಅಯ್ಯಯ್ಯೋ ಅಯ್ಯಯ್ಯೋ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡದ ರಾಜ್ಯ ಸರ್ಕಾರಕ್ಕೆ ಲವ್ ಜಿಹಾದನ್ನು ಬೆಂಬಲಿಸುವಂತ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇಹಾ ಪ್ರಕರಣ ಒಂದ್ ರೀತಿಯಾಗಿ ಈಗ ರಾಜಕೀಯ ತಿರುವನ್ನ ಕೂಡ ಪಡ್ಕೊಳ್ತಾ ಇದೆ. ಜೊತೆಗೆ ಹಲವು ಸಂಘಟನೆಗಳು ಆಕ್ರೋಶವನ್ನ ಕೂಡ ಹೊರಗೆ ಹಾಕ್ತಾ ಇದೆ. ಏನಿದೆ ಸದ್ಯ ಅಪ್ಡೇಟ್? ಜೊತೆಗೆ ಆ ಆರೋಪಿಯ ಬಂಧನ ಆಗಿದೆ. ಆತ ಏನಾದ್ರೂ ಈಗ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಏನಾದ್ರೂ ಬಾಯ್ ಬಿಟ್ಟಿದ್ದಾನಾ? ಏನ್ ಕತೆ ಡೀಟೇಲ್ಸ್ ಕೊಡೋದಾದ್ರೆ? ಚಂದನ, ಸಹಜವಾಗಿಯೇ ನಿರಂಜನ್ ಅವರು ಕಾಂಗ್ರೆಸ್ ಪಕ್ಷದ ಒಂದು ಪಾಲಿಕೆ ಸದಸ್ಯರಾಗಿದ್ದರೂ ಸಹ ಎಲ್ಲ ಪಕ್ಷದರ ಜೊತೆ ಉತ್ತಮ ಒಡನಾಟವನ್ನು ಹೊಂದಿದ್ರು. ಸೊ ಹೀಗಾಗಿ ಅವರ ಕಷ್ಟದಲ್ಲಿ ಪಕ್ಷಾತೀತವಾಗಿ ರಾಜಕೀಯ ನಾಯಕರು ಭಾಗಿಯಾಗ್ತಾ ಇದ್ದಾರೆ ಮತ್ತು ಅವರಿಗೆ ಸಾಂತ್ವನವನ್ನು ಹೇಳುವಂಥ ಒಂದು ಮುಖಾಂತರ ಅವರ ಒಂದು ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ಸಹಜವಾಗಿಯೇ ಒಂದು ಕೋಮಿನ ವ್ಯಕ್ತಿ ಮತ್ತೊಂದು ಕೋಮಿನ ಯುವತಿಗೆ ಕೊಲೆ ಮಾಡಿರುವಂಥ ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳಲ್ಲಿ ಸಾಕಷ್ಟು ಈಗ ಆಕ್ರೋಶ ಹೊರ ಹಾಕಿರುವಂಥದ್ದು. ಯಾಕಂದರೆ ಒಬ್ಬ ವಿದ್ಯಾರ್ಥಿನಿಯನ್ನ ಕಾಲೇಜಿಗೆ ನುಗ್ಗಿ ಹೊಡೆದಿರುವಂಥದ್ದು ಯಾವ ರೀತಿಯಾಗಿ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಇದೆ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಇನ್ನು ಎರಡನೆಯದು ನೀವು ಹೇಳಿದಂತೆ ಮೊದಲನೇ ಒಂದು ಪ್ರಾಥಮಿಕ ತನಿಖಾ ವರದಿಯನ್ನು ಕೂಡ ಈಗಾಗಲೇ ಕಮಿಷನರ್ ಅವರು ಮಾಧ್ಯಮಗಳಿಗೆ ಹೇಳಿದ್ದಾರೆ. ಕುಟುಂಬಸ್ಥರವರು ಹೇಳುವಂಥ ಪ್ರಕಾರ ಇದು ಒನ್ ಸೈಡ್ ಲವ್ ಆಗಿತ್ತು. ಸೊ ಹೀಗಾಗಿ ರಿಜೆಕ್ಟ್ ಮಾಡುವಂಥ ಹಿನ್ನೆಲೆಯಲ್ಲಿ ಈಕೆಗೆ ಚಾಕು ಹಾಕಿದಾಗಿದ್ದಾರೆ ಅಂತ. ಆದರೆ ಕಮಿಷನರ್ ಅವರು ಹೇಳುವ ಪ್ರಕಾರ ಇಬ್ಬರು ಕೂಡ ಪರಿಚಯವಿತ್ತು. ಸೊ ಇತ್ತೀಚೆಗೆ 6 ತಿಂಗಳಿಂದ ನೇಹಾ ಒಂದು ಫಯಾಜ್ನನ್ನು ಅವಾಯ್ಡ್ ಮಾಡ್ತಾ ಇದ್ಲು. ಸೊ ಹೀಗಾಗಿ ಆತ ಆ ಒಂದು ಅವಾಯ್ಡನ್ನು ತಡ್ಕೊಳ್ಳಾರದೆ ರೋಸಿ ಹೋಗಿ ಚಾಕುವನ್ನು ಹಾಕಿದ್ದಾನೆ ಅಂತ. ಸೊ ಎರಡು ಆಯಾಮದಲ್ಲಿ ಪೊಲೀಸರಿಗೆ ತನಿಖೆ ನಡೆಸ್ತಾ ಇರುವಂಥದ್ದು. ಇನ್ನು ನಾನು ಕಿಮ್ಸ್ ಒಂದು ಶವಾಗಾರದ ಮುಂದೆ ಇರುವಂಥದ್ದು. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಕುಟುಂಬಸ್ಥರ ಒಂದು ಆಕ್ರಂದನ ಮತ್ತು ಅಳಲು ಮುಗಿಲು ಯಾಕಂದರೆ ಸಹಜವಾಗಿ ಮಗಳ ಒಂದು ಕಳೆದುಕೊಂಡಿರುವಂಥ ದುಃಖ ಅವರಲ್ಲಿ ಒಂದು ಇದು ಮಾಡಿರುವಂಥದ್ದು. ಮಾತಾಡಿಸ್ತಾ ಹೋಗೋಣ. ಮೇಡಮ್, ಮಗಳು ಬೆಳಗ್ಗೆ ಕಾಲೇಜ್ಗೆ ಹೋಗಿದ್ಲು, ಇವತ್ತು ಸಂಜೆ ಒಳಗೆ ಶವವಾಗಿ ಬಂದಳು. ನಮ್ಮ ಸೊಸೆಯವಳು ತಮ್ಮನ ಮಗಳು. ನಮ್ಮ ಮನೆಯಲ್ಲಿ ಎಲ್ಲರಕ್ಕಿಂತ ಅವಳು ಚಂದ ಮುದ್ದಾಗಿ ಬೆಳೆದಂಥ ಹುಡುಗಿ. ಯಾವುದೇ ಥರದ್ದು ಕೆಟ್ಟ ಅಭ್ಯಾಸ ಅಂತ ಅವಳಿಗೆ ಇರಲಿಲ್ಲ. ಅಗ್ದಿ ಸಂಸ್ಕಾರದಿಂದ ಬೆಳೆದಂಥ ಹುಡುಗಿ, ತುಂಬ ಕುಟುಂಬದೊಳಗ್ರಿ. ಆದರೆ ಅವಳಿಗಿಂತ ಅನ್ಯಾಯ ಆಗಬಾರ್ದಾಗಿತ್ತು. ಇದಕ್ಕೆ ಶಿಕ್ಷೆ ದೇವರು ಏನು ಮಾಡೋದು? ನೇಹ ಒಂದು ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ನೀವು ಯಾರು ಕೂಡ ಊಹೆ ಮಾಡಿಲ್ಲ. ಯಾರು ಮಾಡಿಲ್ಲ, ನಾವು ಯಾರು ಮಾಡಿಲ್ಲ. ಎತ್ತ ಅಂತದಲ್ಲ ಅಲ್ರಿ, ಎತ್ತಿ ಆಡಿಸಿ ಬೆಳೆಸಿದ ಮಗಳಿಗೆ ಅಂತ ಶಿಕ್ಷಣ ಇಲ್ಲ, ನಮ್ಮ ಮನ್ಯಾಗ ಪದ್ಧತಿನೇ ಇಲ್ಲ, ನಮ್ಮಗೂ ಇಲ್ಲ ಯಾರು ಅಂತ. ಫಯಾಜ್ಗೆ ಮತ್ತು ನೇಹಗೆ 6 ತಿಂಗಳ ಮುಂಚೆ ಪರಿಚಯ ಇತ್ತು, ಅವಾಯ್ಡ್ ಮಾಡ್ತಿದ್ವಿ. ಯಾವುದೂ ಇಲ್ಲ ಸರ್. ನಾವು ಪ್ರತಿಯೊಂದನ್ನು ನೋಡ್ಕೊಂಡು ಬಂದೆ ಆ ಹುಡುಗಿಂದ. ಈಗ ಅಂತಲ್ಲ, ಹುಡುಗಿ ಹುಟ್ಟದಾಗಿಂದನೂ ನಮ್ಮ ಕೈಯಾಗ ಆಡಿ ಬೆಳೆದಿದ್ದು ಹುಡುಗಿ. ಆ ಹುಡುಗಿ ಗುಣ ಹೆಂಗಂತ ನಮಗೆ ಗೊತ್ತು. ಯಾವ್ದಾರ ಹುಡುಗ ಬಂದ್ರೆ ಬಾಯಿ ತುಂಬ ಅಣ್ಣ ಅಂತ ಕರೀಲಾರ್ದೆ ಯಾರಿಗೂ ಮಾತಾಡ್ಸಿಲ್ಲ. ಹೌದ್ರೆ ಈಗ ಆರೋಪಿ ಸಿಕ್ಕಿದಾನೆ, ಯಾವ ಶಿಕ್ಷೆ ಆಗ್ಬೇಕಂತ ಕೊಡ್ಬೇಕು ಅಷ್ಟೇ ರೀ. ಗಲ್ಲು ಶಿಕ್ಷೆ ಮಾಡ್ಬೇಕು ಸರ್ಕಾರ ಗಲ್ಲು ಶಿಕ್ಷೆ ಕೊಡ್ಲಿಲ್ಲ, ಪಬ್ಲಿಕ್ ಕೊಡ್ಬೇಕು. ಪಬ್ಲಿಕ್ ಏನ್ ಶಿಕ್ಷೆ ಕೊಡ್ತಾರೆ ಕೊಡ್ತಾರೆ. ಇನ್ನು ಮುಂದೆ ಯಾವ ಹೆಣ್ಣಿಗೂ ಮಾಡಿರ್ಬಾರ್ದು. ಯಾರು ಮಾಡ್ಬೇಕಾದ್ರೆ ಭಯ ಪಡ್ಬೇಕು. ಆ ತರ ಈಗ ನೋಡಿ, ಈಗ ಕೊಲೆ ಆಗಿದೆ, ಕೊಲೆ ಅಂತೂ ಮಾಡಿದಾನ ಅವನು, ಹೌದಾ? ಈಗ ಇದಕ್ಕೆ ಪರಿವರ್ತನೆ ಆಗಿ ಲವ್ ಜಿಹಾದ್ ಅಂತ ಹುಟ್ಟಿಸ್ತಾ ಇದ್ದಾರೆ. ಅವನು ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದಾನೋ ಅದು ಗೊತ್ತಿಲ್ಲ. ಹಿನ್ನೆಲೆ ಏನಿದೆ ಅನ್ನೋ ಹಿನ್ನೆಲೆ ಸರ್, ಒಬ್ಬ ವಿದ್ಯಾರ್ಥಿಯನ್ನ ಕಾಲೇಜಿಗೆ ನುಗ್ಗಿ ಹತ್ಯೆ ಮಾಡ್ತಾರಂದ್ರೆ ಕಾನೂನು ಸುವ್ಯವಸ್ಥೆ ಇದೆ ಅಂತ ನಾವೇನಂತೀವಿ. ನಮ್ಮ ಈಗ ಅಂತ ದೊಡ್ಡ ಕಾಲೇಜ್ ಅದು. ಆ ಕಾಲೇಜ್ ಒಳಗೆ ಹೋಗಿ ಪ್ರತಿಷ್ಠಿತ ಕಾಲೇಜು. ಆ ಪ್ರತಿಷ್ಠಿತ ಕಾಲೇಜಲ್ಲಿ
ಸೆಕ್ಯೂರಿಟಿ ಇಲ್ಲ. ಒಬ್ಬ ಮನುಷ್ಯ ಬರ್ತಾನೆ, ಅವನೋ ಬಂದು ಒಂದು ಹೆಣ್ಮಗಳಿಗೆ ಹಿಂಗೆ ನಮ್ಮ ಮಕ್ಕಳಿಗೆ ಚಾಕು ಚುಚ್ಚಿ ಹೊಕ್ಕಾನಂದ್ರೆ ಆ ಕಾಲೇಜ್ ಒಳಗಡೆ ಸೆಕ್ಯೂರಿಟಿ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ತೇನೆ ಕೇಳ್ರಿ, ನಮ್ಮ ಲವ್ ಜಿಯಾದ ನಮ್ಮ ಮಗಳ ಲವ್ ಮಾಡಿಲ್ಲ, ನಮ್ಮ ಮಗಳ ಲವ್ ಮಾಡಿಲ್ಲ. ಅವ ಯಾವನೋ ಸುಳೆ ಮಗ ಅವ ಬಂದು ಹಾಕ್ಯಾನ ಅಷ್ಟೇ. ಚಂದನ, ನಿಜಕ್ಕೂ ಕೂಡ ಆಕ್ರೋಶ, ನೋವು ಎಲ್ಲವೂ ಕೂಡ ಒಟ್ಟಿಗೆ ವ್ಯಕ್ತ ಆಗ್ತಾ ಇದೆ. ಈಗ ಒಂದು ಮೃತಃ ನೇಹಾಳ ಒಂದು ಶವ ಒಳಗಡೆ ಇದೆ. ನಾಳೆ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಅದಾದ ಬಳಿಕ ಕುಟುಂಬಸ್ಥರಿಗೆ ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಅಂತ್ಯ ಸಂಸ್ಕಾರ ನಾಳೆ ಒಂದು ಮಧ್ಯಾಹ್ನದ ಹೊತ್ತಿಗೆ ನಡೆಯಲಿರುವಂಥದ್ದು. ಚಂದನ. ಓಕೆ, ಧನ್ಯವಾದ ಸುನಿಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.